ಕೆಎಫ್ಸಿಯಲ್ಲಿ ಫುಡ್ ತಿನ್ನುವ ಮುನ್ನ ಗ್ರಾಹಕರೇ ಎಚ್ಚರ ಎಚ್ಚರ. ಕೆಎಫ್ಸಿ ಚಿಕನ್ ಬರ್ಗರ್ನಲ್ಲಿ ಗ್ಲಾಸ್ ಪೀಸ್ ಪತ್ತೆಯಾಗಿದೆಯಂತೆ. ಮಡಿಕೇರಿಯಲ್ಲಿರುವ ಕೆಎಫ್ಸಿಯಲ್ಲಿ ಈ ಘಟನೆ ಆಗಿದೆ. ಝೊಮ್ಯಾಟೋದಲ್ಲಿ ಆರ್ಡರ್ ಮಾಡಿದ್ದಾರೆ ರಂಜಿತ್ ಅನ್ನೋರು. ಸಿಬ್ಬಂದಿಗಳಿಗೆ ಗ್ಲಾಸ್ ಪೀಸನ್ನು ತೋರಿಸಿದ್ರಂತೆ, ನೋಡಿ ಬರ್ಗರಲ್ಲಿ ಗ್ಲಾಸ್ ಪೀಸ್ ಇದೆ ಅಂತ. ಆದರೆ ಸಿಬ್ಬಂದಿ ಮಾತ್ರ ಉಡಾಫೆಯಾಗಿ ಉತ್ತರ ಕೊಟ್ಟಿದ್ದಾರೆ. ಗ್ರಾಹಕರು ಆಕ್ರೋಶಗೊಂಡಿದ್ದಾರೆ. ಮಡಿಕೇರಿ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ದಾರೆ. ಬಹುರಾಷ್ಟ್ರೀಯ ಫುಡ್ ಚೈನ್ ರೆಸ್ಟೋ ಕೆಎಫ್ಸಿ. ಅನೇಕರಿಗೆ ಕೆಎಫ್ಸಿಗೆ ವಾರಕ್ಕೊಮ್ಮೆ ಹೋಗದಿದ್ರೆ ಅದೇನಪ್ಪ ಜೀರ್ಣನೇ ಆಗೋದಿಲ್ಲ, ಅಷ್ಟೊಂದು ಫೇಮಸ್. ಹೀಗಿದ್ರೂ ಕೂಡ ಈ ಥರದ ನಿರ್ಲಕ್ಷ್ಯ ಹೇಗೆ ಅಂತ. ಆಯಿತು, ಕಣ್ತಪ್ಪಿನಿಂದ ನಿರ್ಲಕ್ಷ್ಯ ಆಯಿತು ಅಂತ ಇಟ್ಕೊಳ್ಳೋಣ. ಸಿಬ್ಬಂದಿಗಳು ಹೇಗೆ ವರ್ತನೆ ಮಾಡಬೇಕು, ಉಡಾಫೆಯಾಗಿ ಉತ್ತರ ಕೊಟ್ಟಿದ್ದಾರಂತೆ. ಈಗ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬರ್ಗರ್ ನಿಮ್ದೊಳಗೆ ಸಿಕ್ಕಿದ್ರಿಂದ ಈಗ ಒಂದು ಅರ್ಧ ಗಂಟೆ ಮುಂಚೆ ಒಪ್ಕೊಂಡೆ. ನಿಮ್ದು ಅದು ಆ ಫೈಬರ್ ಗ್ಲಾಸ್ ಹೊಡೆದಾಕಿ ಇಲ್ಲ, ಅದು ಹೆಂಗೆ ಬರ್ಗರ್ ನಿಮ್ದೊಳಗೆ ಸಿಕ್ಕಿದ್ರಿಂದ ಈಗ ಒಂದು ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಗ್ಲಾಸ್ ಮಾತ್ರ ಬಿಲ್ಲು ಮತ್ತೆ ಇದು ಮತ್ತೆ ಇದನ್ನ ಬಿಸಾಕಿಲ್ಲ, ಬಿಲ್ ಯಾಕೆ ಬಿಸಾಕಿದ್ದೀರಾ? ಬಿಲ್ ಯಾಕೆ ಬಿಸಾಕಿದ್ದೀರಾ? ಹಂಗಾರೆ ಗ್ಲಾಸ್ ಪೀಸ್ ಅಲ್ಲೇ ಇರ್ತದೆ, ಕುಡಿ. ಅದು ಯಾಕೆ ಬರಲ್ಲ? ನಾನ್ ಬರಲ್ಲ, ಕುಡಿ. ನೋಡಿ ಸುಮ್ಮನೆ ಅದು ಹೆಂಗೆ ಸರ್ ಹೋಗುತ್ತೆ? ನಿಮ್ದು ಡಸ್ಟ್ಬಿನ್ ಕ್ಲಿಯರೆನ್ಸ್ ಇವಾಗ ಆಗಲ್ಲ, ತೆಗಿರಿ. ಡಸ್ಟ್ಬಿನ್ ತಗೊಬನ್ನಿ. ಡಸ್ಟ್ಬಿನ್ ಕ್ಲಿಯರೆನ್ಸ್ ಇವಾಗ ಆಗಲ್ಲ, ಬೆಳಗ್ಗೆನೇ ಆಗೋದಲ್ಲ. ತಗೊಬನ್ನಿ, ಕುಡಿ. ಸುಳ್ಳು ಹೇಳ್ಬೇಡಿ. ಅವಶ್ಯಕತೆ ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಗ್ಲಾಸ್ ಮಾತ್ರ ಬಿಲ್ಲು ಮತ್ತೆ ಇದು ಮತ್ತೆ ಇದನ್ನ ಬಿಸಾಕಿಲ್ಲ, ಬಿಲ್ ಯಾಕೆ ಬಿಸಾಕಿದ್ದೀರಾ? ಬಿಲ್ ಯಾಕೆ ಬಿಸಾಕಿದ್ದೀರಾ? ಹಂಗಾರೆ ಗ್ಲಾಸ್ ಪೀಸ್ ಅಲ್ಲೇ ಇರ್ತದೆ, ಕುಡಿ. ಅದು ಯಾಕೆ ಬರಲ್ಲ? ನಾನ್ ಬರಲ್ಲ. ನೀವು ಸುಮ್ಮನೆ ಉಲ್ಟಾ ಸೀದಾ ತೆಗೀರಿ. ನಾನು ತಗೊಂಡ್ಬಂದು ಕೊಡ್ತಿದ್ದೆ, ತೆಗೀರಿ. ನಾನು ಅವಾಗಲೇ ಹೇಳಿದ್ದೀನಿ ನಿಮ್ಮ ಹತ್ರ ಜಗಳ ಮಾಡಕ್ಕೆ ಬಂದಿಲ್ಲ ಅಂತ. ಯಾವಾಗ ನೀವು ಹೇಳಿದ್ರಿ? ಝೊಮ್ಯಾಟೋದಲ್ಲಿ ಕೆಎಫ್ಸಿ ಬರ್ಗರ್ ಆರ್ಡರ್ ಮಾಡಿದಲ್ಲಿ ನಮ್ಮ ಬರ್ಗರಲ್ಲಿ ಗ್ಲಾಸ್ ಪೀಸ್ ಸಿಕ್ಕಿದೆ. ಅದನ್ನ ತೊಗೊಂಡು ವಾಪಸ್ ಕೊಟ್ಟಿದ್ದಕ್ಕೆ ಅವರೀಗ ಜಗಳ ಮಾಡ್ತಾ ಇದ್ದಾರೆ. ಇದು ಹ್ಯೂಮನ್ ಎರರು, ಅಡ್ಜಸ್ಟ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಏನು ಹೇಳಿದ್ರು ಸರ್ ತಪ್ಪು ಕೇಳಿದಾಗ? ಅವರು ಹ್ಯೂಮನ್ ಎರರು, ತಪ್ಪಾಗುತ್ತೆ, ಅಡ್ಜಸ್ಟ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಗ್ಲಾಸ್ ಪೀಸ್ ತಿಂದು ಅಡ್ಜಸ್ಟ್ ಮಾಡ್ಕೋಬೇಕಂತೆ. ಅಂದರೆ ಏನು ಇದಕ್ಕೆ ನಮ್ಮ ಪ್ರಾಣಕ್ಕೇನು ಅಪಾಯ ಆದರೂ ಅದಕ್ಕೇನು ರೆಸ್ಪಾನ್ಸಿಬಲ್ ಇಲ್ಲ ಅವರು. ಯಾವಾಗ ತೊಗೊಂಡ್ರಿ ಸರ್? ಇವತ್ತು ಒಂದು ಹಾಫ್ ಆನ್ ಅವರ್ ಮುಂಚೆ. ಯಾರೆಲ್ಲ ಬಂದಿದೆ ಸರ್? ನಾನು ಒಬ್ಬನೇ ಝೊಮ್ಯಾಟೊ ಆನ್ಲೈನ್ ಆರ್ಡರ್ ಮಾಡಿದ್ದು, ಅದರಲ್ಲಿ ಸಿಕ್ಕಿದ್ದು. ನೋಡ್ರಿ, ದುಡ್ಡು ಕೊಡದೇ ಇದ್ರೆ ಝೊಮ್ಯಾಟೋದಲ್ಲಿ ಅವನು ಬರ್ಗರು ಕೊಡೋದಿಲ್ಲ, ಇನ್ನೊಂದೇನೋ ಬಕೆಟ್ ಬರುತ್ತೆ, ಆ ಬಕೆಟು ಕೊಡೋದಿಲ್ಲ, ಎಂಥದ್ದು ಕೊಡೋದಿಲ್ಲ. ದುಡ್ಡು ಕೊಟ್ಟಾಗ ಅದಕ್ಕೆ ತಕ್ಕನಾದಂಥ ಗುಣಮಟ್ಟದ ವಸ್ತುವನ್ನು ಕೊಡಬೇಕು. ಕೊಡದೇ ಇದ್ಮೇಲೆ ಆಯ್ತಪ್ಪ ಏನೋ ಕಣ್ತಪ್ಪಿನಿಂದ ಗ್ಲಾಸ್ ಪೀಸೋ ಇನ್ನೊಂದು ಬಿತ್ತು, ನೀವು ಹೇಗೆ ರೆಸ್ಪಾಂಡ್ ಮಾಡಬೇಕು ಗ್ರಾಹಕರಿಗೆ? ಸುಳ್ಳು ಹೇಳ್ತಾ ಇದೆಯಾ ನೀನು? ಅಲ್ಲ, ಅವ್ರು ಝೊಮ್ಯಾಟೋದಲ್ಲಿ ಆರ್ಡರ್ ಮಾಡಿ ಮನೆ ತಗೊಂಡೋಗಿ ಮನೇಲಿ ಅರ್ಧ ತಿಂದಿದ್ದಾರೆ. ಆಮೇಲೆ ಗ್ಲಾಸ್ ಪೀಸ್ ಅದರಲ್ಲಿ ಇಟ್ಟು ತಗೊಂಬರಕ್ಕೆ ಅವನಿಗೇನಾದರೂ ಏನು ಬಂದಿರೋದು? ಸುಳ್ಳು ಹೇಳ್ತಾರೆ ಯಾರಾದರೂ? ನೋಡಿ, ಈ ಥರದ್ದು ಕೆಎಫ್ಸಿಗಳಿಗೆ ಯಾಕೆ ಹೋಗ್ತಾರೆ, ಅಥವಾ ಇನ್ನೊಂದು ಮತ್ತೊಂದು ಡಾಮಿನೋಸ್, ಈ ಥರದಕ್ಕೆ ಯಾಕೆ ಹೋಗ್ತಾರೆ? ಕಣ್ಣು ಮುಚ್ಕೊಂಡು ತಿಂದುಬಿಡ್ತೀವಿ. ಯಾಕೆ? ರುಚಿ ಇರುತ್ತೆ ಅಂತ ಅವ್ರ ಮೇಲೆ ನಂಬಿಕೆ ಇಟ್ಟು. ಇನ್ನು ಅದರೊಳಗೆ ಗ್ಲಾಸ್ ಪೀಸು ಇನ್ನೊಂದೇನೋ ಹಾಕಿ, ಚಾಕು ಚೂರಿ. ಸುಳ್ಳು ಹೇಳ್ಬೇಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.